ನಾನಿದ್ದೀನಲ್ಲ, ನಾನು ನೋಡ್ಕೋತೀನಿ, ನಾನಿದ್ದೀನಿ. ಕಿಚ್ಚ, ಅದೇನು ಅನ್ಕೊಂಡಲ್ಲ. ಆ ಒಡವೆ ಅಂಗಡಿಗೆ ಹೋಗ್ಬಿಟ್ಟು ಅಡ್ವಾನ್ಸ್ ಕೊಟ್ಬಿಟ್ಟು ಬಂದ್ಬಿಡು. ಅಣ್ಣ, ವಸಂತಂಗೆ ಬೇರೆ ಹುಡುಗಿ ನೋಡಿ ಅಣ್ಣ, ಅವಳು ಬೇಡ. ಯಾಕೋ? ಆ ಹುಡುಗಿ ಚೆನ್ನಾಗಿಲ್ವಾ? ಹಾಗಲ್ಲ ಅಣ್ಣ, ಬೇರೆಯವ್ರ ಜೊತೆ ನಿಶ್ಚಿತಾರ್ಥ ಆಗಿದೆ, ಅದಕ್ಕೆ ಬೇಡ. ಅದನ್ನ ನಿಲ್ಸು ಅಂತ ತಾನೇ ನಾನು ನಿನ್ನ ಕಳ್ಸಿದ್ದಲ್ಲಿಗೆ. ಅದನ್ನ ಬಿಟ್ಟು ಬಂದೆ. ಈಗ ಆ ವಿಷಯ ಎಲ್ಲ ಬೇಡ, ಹೇಳಿದ ಕೆಲಸ ಮಾಡು. ಇಲ್ಲಣ್ಣ, ನನ್ನ ಮಾತು ಕೇಳಿ ಮದ್ವೆ ಬೇಡ, ಅದಕ್ಕೆ. ಯಾಕೋ? ಏನಾಯ್ತು? ನಿಂಗೆ ಇಷ್ಟ ಇಲ್ವಾ? ಆ ಹುಡುಗಿಗೆ ಇಷ್ಟ ಅಲ್ಲ ಅಣ್ಣ, ಅದಕ್ಕೆ. ನಮ್ ವಸಂತಂಗೆ ಇಷ್ಟ ಇದೆಯಲ್ಲ. ಇಬ್ರು ಒಪ್ಪದ್ರೆ ತಾನಣ್ಣ ಈ ಮದ್ವೆ. ಮದ್ವೆ ಆದ್ಮೇಲೆ ಒಪ್ಕೋತಾರೆ ಬಿಡೋ. ಇಲ್ಲಣ್ಣ, ಮನೆಯವ್ರು ಕಷ್ಟಪಡೋದ ಹುಡುಗಿ ಪಾಪ. ಆ ಹುಡುಗಿ ನಿನಗೆ ಗೊತ್ತಾ? ಮತ್ ಯಾಕೋ ಅಷ್ಟು ಯೋಚನೆ ಮಾಡ್ತೀಯಾ? ಹೋಗಿ ಹೇಳಿದ ಕೆಲಸ ಮಾಡು. ಆಗಲ್ಲಣ್ಣ. ಏನಂದೆ? ಈ ಮದುವೆ ಆಗಲ್ಲಣ್ಣ. ಯಾಕೋ? ಯಾಕೋ ಆಗಲ್ಲ? ನಾನು 25,000 ತಗೊಂಡಿದ್ದೀನಿ. ಹುಡುಗಿ ಅವಳು ಇಷ್ಟಪಟ್ಟು ಅವನ ಜೊತೆಗೆ ಮದುವೆ ಮಾಡಿಸ್ತೀನಿ ಅಂತ ನಾನು ದುಡ್ಡು ತಗೊಂಡಿದ್ದೀನಿ, ಮಾತು ಕೊಟ್ಟಿದ್ದೀನಿ. ಏಯ್, ನನ್ನ ಕೈ ಕೆಳಗೆ ಕೆಲಸ ಮಾಡೋ ನೀನು ಅವ್ರು ಮಾತು ಉಳಿಸ್ತೀಯಾ? ಅದು ನನ್ ವಿರುದ್ಧ. ಹಣ ಮಾತು ಉಳಿಸ್ಕೊಳ್ಳೋನೆ ಛಲ ಇರೋ ಅಂತ ನೀವೇ ನನಗೆ ಹೇಳಿದ್ದು. ನಾನು ಹೊರಗಿಂದ ಕೆಲಸ ಮಾಡ್ತೀನಿ, ನಾನು ಸಪರೇಟ್ ಕೆಲಸ ಮಾಡ್ತೀನಿ. ಈ ಮದುವೆಗೆ ಯಾರ ಅಡ್ಡ ಬಂದ್ರು ಬಿಡಲ್ಲ, ನೀವು ಬಂದ್ರು ಅಷ್ಟೇ. ಏನೋ ನನ್ನನ್ನೇ ಬಿಡಲ್ಲ ಅಂತ್ಯಾ? ನನ್ನ ವಿರುದ್ಧನೇ ಗುಂಪುಕಟ್ಟೇನೋ? ನನ್ನ ವಿರುದ್ಧ ತಿರುಗಿ ಬಿದ್ರೆ ಯಾರು ನಿನ್ ಕಾಪಾಡಲ್ಲ. ಯಾರು ಬಂದ್ರು ಮದುವೆ ನಡೆಯಲ್ಲ. ಸ್ನೇಹಕ್ಕೆ ಮಾತ್ರ ಕಿಚ್ಚ, ನಾನು ತಿರುಗಿ ಬಿದ್ರೆ ಹುಚ್ಚ. ಈ ಮದುವೆ ನಡೆಯಲ್ಲ. ಈಗ ನಾನಿದ್ದೆ ಮಧ್ಯ. ನಿಂತ್ಕೋ ಕಿಚ್ಚ. ಕಿಚ್ಚ ಕಿಚ್ಚ, ನಾವು ನಿನ್ ಜೊತೆ ಬರ್ತೀವಿ ಕಿಚ್ಚ. ಬೇಡ, ನನ್ ಜೊತೆ ಬಂದ್ರೆ ನಿಮ್ಮೆಲ್ಲರಿಗೂ ತೊಂದರೆ. ಪರವಾಗಿಲ್ಲ, ಹೇಳಿದಷ್ಟು ಕೇಳು. ಸಾಯಿಸ್ಬಿಡ್ತೀನಿ. ಸಾಯಿಸು ಸಾಯಿಸು. ನೋಡು ಕಿಚ್ಚ, ಫ್ರೆಂಡ್ಶಿಪ್ ಅಂದ್ರೆ ಏನು ಅಂತ ನಮಗೆ ಗೊತ್ತಿಲ್ಲ, ಆದ್ರೆ ನಮ್ ಕಷ್ಟ ಸುಖದಲ್ಲಿ ನೀನಿದ್ದೆ. ಈಗ ಮಾತ್ರ ನಿನ್ನ ಹೇಗ್ ಬಿಟ್ಬಿಡೋದು? ನಿನ್ ಜೊತೆ ನಾವ್ ಎಷ್ಟೋ ಡೀಲ್ಗಳಿಗೆ ಬಂದಿದ್ವಿ. ಸ್ವಲ್ಪ ಯಾಮಾರಿದ್ರು ನಾವೇ ಡೀಲ್ ಆಗೋಗ್ತಾ ಇದ್ವಿ. ಅಂತ ಟೈಮಲ್ಲೆಲ್ಲ ನಮ್ಮನ್ನ ಕಾಪಾಡ್ದವನು ನೀನು. ಅವಾಗೆಲ್ಲ ಕಾಪಾಡ್ದವ್ ನೀನೇ ತಾನೆ. ಇವಾಗ ಸಾಯಿಸ್ನಿ ಅಂತಿದ್ಯಾ? ಸಾಯಿಸು. ಟೀ ಕೊಡ ಒಂದು. ಆಯ್ತಣ್ಣ. ನಾಲ್ಕು ಟೀ ಹಾಕಮ್ಮ. ಆಯ್ತಣ್ಣ. ಬಜ್ಜಿ ಬಿಸಿ ಇದೆಯಾ? ಹಾ, ಬಿಸಿ ಆಗಿದೆ. ಒಂದ್ಸಲ ಫ್ರೆಶ್ ಆಗಿ ಹಾಕ್ಬಿಟ್ಟು ಕೊಡು. ಆಯ್ತು. ಟೀ ಕಾಸು ನೀನೇ ಕೊಡ್ಬೇಕು, ನಮ್ಮ ಹತ್ರ ಕಾಸಿಲ್ಲ. ನಿಜವಾಗ್ಲೂ ಹೇಳ್ತಾ ಇದ್ವಿ ಕಿಚ್ಚ, ನಮ್ಮ ಹತ್ರ ದುಡ್ಡಿಲ್ಲ. ಈಗ ತಿನ್ನಿಲ್ಲ ಅಂದ್ರೆ ಸತ್ತೋಯ್ತೀನಿ ನಾನು. ಕಿಚ್ಚ, ಬಿಸಿ ಬಜ್ಜಿ ಹಾಕವನೆ, ತಿನ್ಲಾ? ಬಜ್ಜಿ ಕೊಡ ಕೊಡ ಕೊಡ, ಬಜ್ಜಿ ಕೊಡ ಕೊಡ. ತಿಂದೆ ತಿಂದೆ. ಕಿಚ್ಚ, ನಾವ್ಯಾಕೋ ರಿಸ್ಕ್ ತಗೊಂತಿದ್ವಿ ಅನಿಸ್ತಿದೆ. ಸುಮ್ಮನೆ ಅವ್ರಿಬ್ರನ್ನ ಬೇರೆ ಊರು ಕಳಿಸ್ಬಿಡೋಣ. ಅವರಿಬ್ರಿಗೆ ಮದುವೆ ಮಾಡಿಸ್ತೀನಿ ಅಂತ ಮಾತು ಕೊಟ್ಟಿದ್ದೀನಿ ನಾನು. ಇಷ್ಟು ದಿನ ಬೇರೆಯವರಿಗೋಸ್ಕರ ಬೆವರು ಸುರಿಸ್ತಾ ಇದ್ವಿ, ಪ್ರೀತಿಗೋಸ್ಕರ ಒಂದು ತೊಟ್ಟು ರಕ್ತ ಸುರಿಸೋದ್ರಲ್ಲಿ ನಷ್ಟ ಇಲ್ಲ ಅನ್ಸುತ್ತೆ ನನಗೆ. ಐಶು ನಿಂತ್ಕೋ. ಐಶು ಐಶು ಐಶು, ನಂಗೆ ಇಷ್ಟೊಂದು ತೊಂದರೆ ಕೊಡ್ತಾ ಇದೆ ನೀನು. ಏನ್ ಮಾಡಿದೆ ಐಶು? ನೀನೇ ಪ್ರೀತಿಸಿದ್ದಕ್ಕೆ ನಾನು ನಮ್ಮ ಅಪ್ಪನ್ ಕಳ್ಕೊಂಡೆ. ಈಗ ನನ್ ಕಷ್ಟದಲ್ಲಿ ಯಾರೋ ಒಬ್ರು ಇದಾರಂತ ಅವ್ರ ತಲೆನೂ ಹೊಡೆದಾಕ್ದೆ ನೀನು. ಅವ್ರೇನು ದ್ರೋಹ ಮಾಡಿದ್ರು ನಿನ್ಗೆ? ಹೇಳ್ಬತ್ತಿದ್ದೆ ನೀನು ಅವ್ರನ್ನ. ಹೇಳು ನನ್ಗೆ. ನನಗೇನು ಗೊತ್ತಿಲ್ಲ ಐಶು. ನೀನ್ ಕಾಲ್ ಬಿಟ್ಟು ಹೇಳ್ಕೊತೀನಿ. ಅವ್ರಿಗೇನು ಮಾಡಬೇಡ. ನನಗೇನು ಗೊತ್ತಿಲ್ಲ ಐಶು.
ಅಣ್ಣ ಪ್ಲೀಸ್ ನೀವಾದ್ರೂ ಹೇಳಿ, ಐಶು, ಅವ್ರಿಗೇನು ಮಾಡ್ಬಾರ್ದು. ಬಲಿ ಕೇಳೋ ದೇವ್ರ ಹತ್ರ ಕಣ್ಣೀರ್ ಸುರಿಸಿದ್ರೆ ನಮ್ಗೆ ವರ ಸಿಗುತ್ತೇನಮ್ಮ. ಇವರೆಲ್ಲ ದುಡ್ಡುಗೋಸ್ಕರ ಏನ್ ಬೇಕಾದ್ರೂ ಮಾಡೋ. ನೀನ್ ನಡಿ, ಥೂ ನಿನ್ ಜನ್ಮಕ್ಕೆ. ಬಮ್ಮ ಹೋಗೋಣ. ಹೋಗಿ ಹೋಗಿ ಅವನ್ ಕಾಲಿಗೆ ಬೀಳ್ತಾ ಇದೆಯಲ್ಲ. ವಸಂತ ಅಲ್ಲಿ ಸಿಗ್ತಾನೆ. ಅಣ್ಣ, ನಿಮ್ಮ ಮಗ ನನ್ನ ಕೈಲಿದ್ದಾನೆ. ಕಿಚ್ಚ, ಹಲೋ. ಆ ಥಾಮಸ್ ಮನೆಯಲ್ಲೂ ಯಾರಿಲ್ಲ ಅಣ್ಣ. ಇಲ್ಲ ಇಲ್ಲ ಇಲ್ಲ, ಅದನ್ ಬಿಟ್ರೆ ಇನ್ನೇನ್ ಗೊತ್ತು ನಿಮ್ಗೆ? ದಯವಿಟ್ಟು ನನ್ನ ಮಾತು ಕೇಳಿ ಸರ್, ಎಲ್ಲ ಸರಿ ಹೋಗುತ್ತೆ. ನಿಮ್ ಮೊದ್ಲು ಆಚೆ ನಡಿ. ಸರ್ ಪ್ಲೀಸ್ ಸರ್, ಹಠ ಮಾಡಬೇಡಿ. ಐಶು ಒಳ್ಳೇದಕ್ಕೆ ಸರ್ ಹೇಳ್ತಾರೆ. ಎದ್ದಳ ಮೇಲೆ. ನಾನು ಹೇಳಿದ ಅರ್ಥ ಆಗಲ್ಲ ನಿನಗೆ? ಹಾಳು ಮಾಡಿ ಹಳ್ಳ ತೋಡಿದ್ದಾಯ್ತು, ಇನ್ನೇನೋ ಬಾಕಿ ಇದೆ ಒಳ್ಳೇದು ಮಾಡೋದಕ್ಕೆ. ನಾನು ಹೇಳ್ತಿರೋದು ನಿಜ ಅಣ್ಣ. ಕಿಚನ್ ಮನೇಲಿ ಯಾರು ಇಲ್ಲ ಅಣ್ಣ. ಅಣ್ಣ, ಕಿಚ್ಚ, ವಸಂತ ಎಲ್ಲಿ? ಸಾವು ಬದುಕಿನ ಮಧ್ಯೆ ಕೂರ್ತಿದ್ದೀನಿ ಇಲ್ಲಿ. ಆಯಸ್ಸಿನ ಸುಳಿದಿದ್ದನ್ನ ನಿನ್ ಕೈಲಿದೆ. ಅವನನ್ನ ಬಿಟ್ರೆ ನೀನು ನಿಮ್ ಮನೆಯವ್ರು ಉಳಿತೀರಿ, ಇಲ್ಲ ಅಂದ್ರೆ ಇಡೀ ಮನೆ ಸ್ಮಶಾನ ಆಗ್ಬಿಡುತ್ತೆ. ಉರಿಯ ಬೆಂಕಿ ಸುತ್ತಾನೆ ಸಪ್ತಪದಿ ತುಳಿಸ್ಬಿಟ್ಟು ನಾನೇನು ಅಂತ ತೋರಿಸ್ತೀನಿ ಅಣ್ಣ. ಕಿಚ್ಚ, ಜಾಸ್ತಿ ಮಾತ್ಬೇಡ, ಹೇಳೋದನ್ನ ಗಮನ ಕೊಟ್ಟು ಕೇಳಿ. ಕರೆಕ್ಟ್ 10:15 ಗಂಟೆಗೆ ಆ ಹುಡುಗನ್ ಕರ್ಕೊಂಡು ರಿಜಿಸ್ಟರ್ ಆಫೀಸ್ ಹತ್ರ ಬನ್ನಿ. ಇಲ್ಲ 10:35 ನಾನು ಹೇಳಲ್ಲ, ಮಾಡಿ ತೋರಿಸ್ತೀನಿ. ಜಾಸ್ತಿ ಮಾತೇನ್ ಬೇಕಾಗಿಲ್ಲ, ನೀರ್ ಕೇಳಿದ್ರೆ ಕೂಡ ಅಷ್ಟೇ. ಯಾರು ನೀವೆಲ್ಲ? ಯಾರು ನೀವು? ಎಲ್ಲಿ ಕರ್ಕೊಂಡು ಹೋಗ್ತಿದ್ದ ನನ್ನ? ಟೆನ್ಷನ್ ಆಗ್ಬೇಡ್ವಾ, ಆರಾಮಾಗಿರು. ನಮಸ್ಕಾರ ಸರ್. ನಮಸ್ಕಾರ. ಸಾಹೇಬ್ರು 10 ಗಂಟೆಗೆ ಬರ್ತಾರೆ. ಏನೋ ಹೆಲ್ಪ್ ಬೇಕಾಗಿತ್ತ ಸರ್? ಏನು ಬೇಡ, 500 ರೂಪಾಯಿ ಕೊಡಿ ಸರ್, ಸಾಕ್ಷಿ ಸಮೇತ ಮದುವೆ ಮುಗಿಸ್ಬಿಡ್ತೀನಿ. ನಮ್ ಸರ್ವಿಸ್ ಅಲ್ಲಿ ಎಷ್ಟು ಮಾಡಿಲ್ಲ. ಬೇಡ ಅಂತ ಹೇಳನಲ್ಲಪ್ಪ. ನಮಸ್ಕಾರ ಸರ್. ಏನ್ ಸರ್ ಮದುವೆನಾ? ಒಬ್ರೇ ಬಂದಿದ್ದೀರಾ? 1000 ರೂಪಾಯಿ ಕೊಡಿ, ಕ್ಯಾಂಡಿಡೇಟ್ ನಾನು ರೆಡಿ ಮಾಡಿ ಸರ್ಟಿಫಿಕೇಟ್ ಕೊಡ್ಸ್ಬಿಡ್ತೀನಿ. ಏನ್ ಗುರು ಡಲ್ ಆಗಿದ್ಯಾ? ಓಡೋಗ್ ಮದುವೆ ಆಗ್ತಾ ಇದೆಯಾ? ಸಾಕ್ಷಿ ಏನಾರು ಬೇಕಾ? ಬಾಯಿ ಮುಚ್ಚಿಲ್ಲ, ಸಾಯಿಸ್ಬಿಡ್ತೀನಿ. ಅಯ್ಯೋ ಬೇಡ ಅಂದ್ರು ಬಿಡುಗರು, ಅದಕ್ಕೆ ಯಾಕೆ ಇಷ್ಟೊಂದು ಕೋಪ? ನಮ್ಮ ಏರಿಯಾಗೆ ಬಂದು ನಮ್ಗೆ ಆವಾಜ. ಇಷ್ಟು ಗುರ್ರ ಅಂತ ಎದ್ಬಿಟ್ರೆ ಬಂದ್ ಹುಡುಗಿನ ಓಡೋಗ್ಬಿಡ್ತಾಳೆ ಅಷ್ಟೇ. ನಗುಗ್ರ ಗಿರ ನಗುಗ್ರ ಗಿರ ನಗುಗ್ರ. ಗುರು, ಈ ಪವರ್ಗೆ ಯಾವ ಹುಡುಗಿ ಬೇಕಾದ್ರೆ ಬರ್ತಾಳ ಗುರು? ಬಲ್ಲ ಗುರು. ಗುರು, ಮದುವೆ ಪಾರ್ಟಿ ಅನ್ಬಿಟ್ಟು ಚಾಕು ಗೀಕು ಎಲ್ಲ ತೋರಿಸ್ತಾ ಇದೀರಾ? ದುಡ್ಡು ಸಿಗ್ತಾ ಇದ್ದ ತಾನೆ, ಮುಚ್ಕೊಂಡು ಓಡ್ಸೋ ಗುರು. ಓಡ್ಸೋ. ಸರಿ ಸಾಕಾ? ಸಾಕು. ಪಾಪಿಗಳ, ನಿಮ್ ಯಾರಿಗೂ ಒಳ್ಳೇದಾಗಲ್ವೋ? ಆಗ್ಬಾರ್ದು. ಸುಮ್ನೆ ಕುತ್ಕೊಳ್ಳಯ್ಯ, ಸಾಕು. ಒಳ್ಳೇದು ಕೆಟ್ಟದ್ ಯಾವ್ದು ಅಂತ ನೀನ್ ನನಗೆ ಹೇಳ್ಕೊಡ್ಬೇಡ. ಏನ್ ಹಿಂದೆ ನೋಡ್ಕೊಂಡು ಓಡ್ತಿದ್ಯಾ? ಮುಂದೆ ನೋಡ್ಕೊಂಡು ಓಡ್ಸೋ. ಏನೋ ಹೀಗಾಗೋಯ್ತು? ಥಾಮಸ್, ಹೋಗ ನಾಟ ತಗೊಂಬರೋ. ಇವುಗಳು ಮಾಡ್ತಾ ಇರೋದು ದೇವರಿಗೆ ಇಷ್ಟ ಇಲ್ಲ ಅನ್ಸುತ್ತೆ. ಸುಮ್ನೆ ನಿಂತ್ಕೊಳ್ಳಯ್ಯ, ಜಾಸ್ತಿ ಮಾತಾಡಬೇಡ. ಒಟ್ಲಲ್ಲಿ ಆ ಪಾಪಿ ಸಾಯ್ಬೇಕು. ಅಲ್ಲಿವರೆಗೂ ನಿಮ್ ಕಾಟ ತಪ್ಪಿದಲ್ಲ. ಕಿಚನ್ ಬಗ್ಗೆ ನಾನು ಮಾತಾಡೋದು ಚೆನ್ನಾಗಿಲ್ಲ. ಏನು ಮಾಡ್ತೀಯಾ? ಏನು ಮಾಡ್ತೀಯಾ? ಏನು ಮಾಡ್ತೀಯ ನೀನು? ಏನು ಮಾಡ್ತೀಯಾ? ಏನು ಮಾಡ್ತೀಯಾ? ಏನು ಮಾಡ್ತೀಯ ನೀನು? ಕಿಚ್ಚ ಏನ್ ದೇವ್ರ ನಿನ್ಗೆ? ಹೌದು, ನಮ್ಮ ಪಾಲ್ಗೆ ಕಿತ್ತ ದೇವ್ರೆ, ದೇವ್ರಿಗಿಂತ ಹೆಚ್ಚು. ಅವನ ಬಗ್ಗೆ ನಿಮ್ಗೆಲ್ಲ ಏನ್ ಗೊತ್ತು? ಥಾಮಸ್ ಸುಮ್ನೆರು. ಸುಮ್ನಿರೋ ನೀನು. ಕಿಚ್ಚನ್ನ ಪೊಲೀಸ್ ಅರೆಸ್ಟ್ ಮಾಡ್ಕೊಂಡು ಹೋಗಿದ್ದ ಅಷ್ಟೇ ನಿಮ್ಗೆ ಗೊತ್ತು. ಆದ್ರೆ ಅದ್ರ ಹಿಂದೆ ಇರೋ ಸತ್ಯ
ಅದು ಕಾರಣ ಏನು ಅಂತ ನಿಮ್ಗೆ ಗೊತ್ತಿಲ್ಲ. ನಿನ್ಗೆ ಗೊತ್ತಿಲ್ಲ ಅಶು, ನಿನ್ಗೆ ಗೊತ್ತಿಲ್ಲ, ಯಾರಿಗೂ ಗೊತ್ತಿಲ್ಲ.